ಹುಬ್ಬಳ್ಳಿ ಧಾರವಾಡದಲ್ಲಿ 24ನೇ ತಾರೀಕು ಅಂದ್ರೆ ನಿನ್ನೆ ಮಧ್ಯಾಹ್ನದ ಮೇಲೆ ಸ್ವಲ್ಪ ಪೆಟ್ರೋಲು ಡೀಸೆಲ್ ಎಲ್ಲ ಶಾರ್ಟೇಜ್ ಆಗುತ್ತೆ ಮತ್ತೆ ಸಪ್ಲೈ ನಿಲ್ಲತ್ತೆ ಅನ್ನುವಂಥದ್ದು ಒಂದು ಸುಳ್ಳು ಮಾಹಿತಿ ಕೆಲ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಸ್ವಲ್ಪ ಪ್ಯಾನಿಕ್ ಆಗಿ ನಿನ್ನೆ ತಡರಾತ್ರಿವರೆಗೂ ಪ್ರತಿ ಬಂಕ್ ಹತ್ರ 100-200 ಟೂ ವೀಲರ್ಸು ಮತ್ತೆ 10 ಕಾರ್ಗಳು ಮತ್ತೆ ಲೂಸ್ ಅಲ್ಲಿ ತಗೊಳ್ಲಿಕ್ಕೆ ಕೆಲವು ಕ್ಯಾನ್ಗಳು ಬ್ಯಾರಲ್ಗಳು ಅವೆಲ್ಲ ತಗೊಂಡ್ಬರ್ತಿದ್ರೆ ಅನ್ನೋದು ತಾವೆಲ್ಲ ಗಮನಿಸಿದಿರಿ. ಅದರ ಹಿನ್ನೆಲೆಯಲ್ಲಿ ನಾವು ನಿನ್ನೆ ಸಂಜೆಯಿಂದನೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿಬಿಟ್ಟು ಯಾರಿಗೂ ವಾಹನಗಳನ್ನ ಹೊರತುಪಡಿಸಿ ಯಾರಿಗೂ ಅಲ್ಲಿ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಕೊಡಬಾರ್ದು ಅನ್ನೋಂಥದ್ದನ್ನ ಮನವಿ ಮಾಡಿದ್ದೇವೆ. ಅದ್ರ ಜೊತೆಗೆ ನಾವು ಸಂಬಂಧಪಟ್ಟ ಇಲಾಖೆಗಳ ಜೊತೆ ಕೂಡ ಮಾತಾಡಿದ್ದೇವೆ. ಅದ್ರ ಜೊತೆಗೆ ನಮ್ಮ ಇಲ್ಲಿ ಸಪ್ಲೈಯರ್ಸ್ ಯಾರಿದ್ದಾರೆ ಪ್ರತಿ ಪೆಟ್ರೋಲ್ ಬಂಕ್ಗಳು ಆ ಬಂಕ್ ಓನರ್ಗಳ ಜೊತೆ ಮಾತಾಡಿದ್ದೇವೆ. ಮತ್ತೆ ಅವರ ಅಸೋಸಿಯೇಷನ್ ಅಧ್ಯಕ್ಷರೇನಿದ್ದಾರೆ ಅವ್ರ ಹತ್ರ ಮಾತಾಡಿದ್ದೇವೆ. ಇದ್ರ ಜೊತೆಗೆ ನಮ್ಮ IOC HPCL ಏನ್ ನಮ್ಮಲ್ಲಿ ರಿಸರ್ವಾಯರ್ಸ್ ಇದಾವೆ ಅವ್ರಗಳ ಮುಖ್ಯಸ್ಥರ ಜೊತೆ ಕೂಡ ಮಾತಾಡಿದ್ದೇವೆ. ಸೊ ಒಟ್ಟಾರೆಯಾಗಿ ನಮಗೆ ಬಹಳ ಸ್ಪಷ್ಟವಾಗಿ ನೀಡಲಾಗಿರುವ ಮಾಹಿತಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ ಗ್ಯಾಸ್ ಆಗ್ಲಿ ಅದರ ಅಭಾವ ಇಲ್ಲ. ಹಂಗಾಗಿ ಯಾರು ಸಾರ್ವಜನಿಕರು ಆತಂಕಗೊಳ್ಳಬಾರದು. ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಸುಳ್ಳು ಸುದ್ದಿಯನ್ನೇ ಸ್ವಲ್ಪ ಗ್ಲೋರಿಫೈ ಮಾಡಿಬಿಟ್ಟು ಹೆಚ್ಚು ಪ್ರಚಾರ ಪಡ್ಕೊಳ್ಳಿಕ್ಕೆ, ವ್ಯೂಸ್ ಪಡ್ಕೊಳ್ಳಿಕ್ಕೆ, ತಮ್ಮ ಪ್ರೊಫೈಲ್ ಬಿಲ್ಡ್ ಮಾಡಲಿಕ್ಕೆ ಈ ತರ ಸಂದರ್ಭಗಳನ್ನ ಉಪಯೋಗಿಸ್ಕೊಂಡಿರುವಂಥದ್ದು ಕಂಡು ಬಂದಿದೆ. ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಏನಿದೆ ಅದರಲ್ಲಿ ಯಾರು ಈ ತರ ಸುಳ್ಳು ಸುದ್ದಿಯನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಅಂತವ್ರನ್ನ ಗುರುತಿಸುವಂತ ಕೆಲಸ ಆಗ್ತಾ ಇದೆ. ಸಾರ್ವಜನಿಕರಲ್ಲಿ ಆತಂಕ ಉಂಟು ಮಾಡುವಂತ ಪ್ರಯತ್ನ ಮಾಡುವಂತವ್ರ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗತ್ತೆ. ಮತ್ತೆ ಸಾರ್ವಜನಿಕರು ಯಾವುದೇ ಆತಂಕಕ್ಕೊಳಪಡದೆ ತಮ್ಗೆ ಅಗತ್ಯ ಯಾವಾಗಿರುತ್ತೆ ಅಗತ್ಯಕ್ಕೆ ಅನುಸಾರವಾಗಿ ಪೆಟ್ರೋಲ್ ಬಂಕ್ಗಳಿಗೆ ಹೋದ್ರೆ ಉತ್ತಮ. ಎಲ್ಲಾ ಪೆಟ್ರೋಲ್ ಬಂಕ್ಗಳ ಹತ್ರನೂ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ನಿಯೋಜನೆಯನ್ನ ಮಾಡಿದ್ದೇವೆ. ಅಲ್ಲಿ ಯಾವುದೇ ರೀತಿ ಗೊಂದಲ ಆಗ್ಲಿ ಘರ್ಷಣೆ ಆಗ್ಲಿ ಅದಕ್ಕೆ ಅವಕಾಶ ಬೇಡ. ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬೇಡಿ ಅಂತ ನಾನು ಎಲ್ಲರ ಹತ್ರನೂ ಮನವಿ ಮಾಡಕ್ಕೆ ಇಷ್ಟಪಡ್ತೇನೆ. ಈಗ ಆ ಪೊಲೀಸ್ ಠಾಣೆಗಳಲ್ಲಿ ಎಷ್ಟು ಪೆಟ್ರೋಲ್ ಬಂಕ್ ಇದೆ ಅನ್ನೋಂಥ ಮಾಹಿತಿ ತಗೊಂಡಿದ್ವಿ. ಪ್ರತಿ ಪೊಲೀಸ್ ಠಾಣೆಗಳ ಹತ್ರ ಮತ್ತೆ ಇಂಪಾರ್ಟೆಂಟ್ ಜಂಕ್ಷನ್ಗಳಲ್ಲೆಲ್ಲ ನಾವು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದೇವೆ. ನಿನ್ನೆ ಸಂಜೆಯಿಂದನೇ ನಿಯೋಜನೆ ಮಾಡಿದ್ದೇವೆ, ತಾವೆಲ್ಲ ಗಮನಿಸಿರ್ತೀರಿ ಮೋಸ್ಟ್ಲಿ. ಮತ್ತೆ ಜಿಲ್ಲಾಧಿಕಾರಿಗಳ ಜೊತೆ ಒಂದು ಚರ್ಚೆಯನ್ನು ಕೂಡ ಈ ವಿಷಯದ ಬಗ್ಗೆ ಮಾಡಿದೀವಿ. ಸಂಬಂಧಪಟ್ಟ ಇಲಾಖೆಗಳೇನಿದೆ ಆ ಇಲಾಖೆಗಳಿಗೆ ರ್ಯಾಂಡಮ್ ಆಗಿ ಅಕಸ್ಮಾತ್ ಯಾರಾದ್ರೂ ಸ್ಟೋರ್ ಮಾಡುವಂಥದ್ದು, ಹೋರ್ಡಿಂಗ್ ಮಾಡುವಂಥದ್ದು ಅದರದ್ದು ಯಾರಾದ್ರೂ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಅಂಥವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಲಾಗತ್ತೆ. ಮತ್ತೆ ಈ ಪೆಟ್ರೋಲು ಡೀಸೆಲ್ ಅವೆಲ್ಲ ವಾಹನಗಳನ್ನ ಹೊರತುಪಡಿಸಿ ಹೊರಗಡೆ ಅಕ್ರಮವಾಗಿ ಸ್ಟೋರ್ ಮಾಡ್ಕೊಳ್ಳುವಂಥದ್ದು ಅಪರಾಧ ಆಗುತ್ತೆ. ಪೆಟ್ರೋಲಿಯಂ ಆಕ್ಟ್ ಇದೆ, ಮತ್ತೆ ಬೇರೆ ಬೇರೆ ಕಲಂಗಳಲ್ಲಿ ಅದು ಡೇಂಜರಸ್ ಸಬ್ಸ್ಟೆನ್ಸಸ್ ನ ಸ್ಟೋರ್ ಮಾಡುವಂಥದ್ದು ಕೂಡ ಅಫೆನ್ಸ್ ಆಗುತ್ತೆ ನಮ್ಮ BNS ಅಲ್ಲಿ. ಆ ಥರದ್ದೆಲ್ಲಾದ್ರೂ ಕಂಡು ಬಂದ್ರೆ ಅಂಥವ್ರ ಮೇಲೆ ಕೂಡ ಕ್ರಮ ಕೈಗೊಳ್ಳಲಾಗತ್ತೆ. ಮತ್ತೆ ಸಾರ್ವಜನಿಕರು ಕೂಡ ಎಚ್ಚರಿಕೆಯಿಂದ ಇರಬೇಕು. ಈಗ ಒಂದು ಗಾದೆ ಇದೆ, ಈ ಯುಗಾದಿಗೆ ಹೋಗಿ ತಗಾದೆ ಆಯ್ತು ಅನ್ನಂಗೆ ಸ್ವಲ್ಪ ಹೆಚ್ಚಿಗೆ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಅಲ್ಲೇನಾದ್ರೂ ಬೆಂಕಿ ಗಿಂಕಿ ಬಿದ್ದು ಮತ್ತೆ ಯಾರ್ದಾದ್ರೂ ಪ್ರಾಣಾಪಾಯ ಆಗುವಂತ ಪರಿಸ್ಥಿತಿ ಎದುರಾಗಬಾರ್ದು. ಆ ಥರದ್ದು ಯಾರಾದ್ರೂ ಅಕಸ್ಮಾತ್ ತಮ್ಮ ಅಕ್ಕಪಕ್ಕ ಡೀಸೆಲ್ ಆಗ್ಲಿ ಪೆಟ್ರೋಲ್ ಆಗ್ಲಿ ಸ್ಟೋರ್ ಮಾಡ್ತಾ ಇದ್ದಾರೆ ಕ್ಯಾನ್ಗಳಲ್ಲಿ ಅಥವಾ ಬೇರೆ ಬ್ಯಾರಲ್ಗಳಲ್ಲಿ, ಈ ಸಿಂಟೆಕ್ಸ್ ಬರುತ್ತಲ್ಲ ಆ ಥರದ್ದು ಡ್ರಮ್ಗಳಲ್ಲಿ ಸ್ಟೋರ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮಾಹಿತಿ ಬಂದ್ರೆ ದಯವಿಟ್ಟು 112 ಕರೆ ಮಾಡಿ ಮಾಹಿತಿಯನ್ನು ಕೊಡಿ. ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳು ಇಮಿಡಿಯೇಟ್ ಆಗಿ ಬಂದು ಅಂಥವ್ರ ಮೇಲೆ ಕ್ರಮ ತಗೊಂತಾರೆ. ಈಗ ಏನಾಗಿದೆ ನೋಡಿ, ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಸಾಮಾನ್ಯವಾಗಿ ಒಂದು 500 ಟೂ ವೀಲರ್ ಬಂದ್ಬಿಟ್ಟು ಒಂದು ದಿನದಲ್ಲಿ 2 ಲೀಟರ್ 1 ಲೀಟರ್ ಆ ಥರ ಹಾಕ್ಸ್ಕೊಂಡು ಹೋಗ್ತಾ ಇರ್ತಾರೆ. ಒಂದು 100-200 ಕಾರ್ಗಳು ಆ ಥರ ಬಂದು 5 ಲೀಟರ್ 10 ಲೀಟರ್ ಆ ಥರ ಹಾಕ್ಸ್ಕೊಂಡು ಹೋಗಿರ್ತಾರೆ. ಆದ್ರೆ ಏನಾಗಿದೆ, ನಿನ್ನೆ ಒಂದು 4-5 ಅವರ್ಸ್ ಟೈಮಲ್ಲೇನೆ ಒಂದೊಂದು ಪೆಟ್ರೋಲ್ ಬಂಕ್ಗಳಲ್ಲೇನೆ ಆಲ್ಮೋಸ್ಟ್ 500,000 ವಾಹನಗಳು ಬಂದದ್ದು, ಮತ್ತೆ ಕಾರ್ಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದದ್ದು, ಮತ್ತೆ 1 ಲೀಟರ್ 2 ಲೀಟರ್ ಹಾಕ್ಸ್ತಿದ್ದ ಟೂ ವೀಲರ್ನವರು 5 ಲೀಟರ್ 4 ಲೀಟರ್ ಟ್ಯಾಂಕ್ ಫುಲ್ ಹಾಕ್ಸಿರುವಂತದ್ದು, ಕಾರ್ಗಳಲ್ಲಿ 40-50 ಲೀಟರ್ ಗಟ್ಟಲೆ ಹಾಕ್ಸಿರುವಂತದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಇವಾಗ ಟ್ಯಾಂಕ್ ಅಲ್ಲಿ ಇರೋದನ್ನೇ ಹಾಕ್ಬೇಕಲ್ಲ. ಅದೇನು ಇವಾಗ ಡ್ಯಾಮ್ ಅಲ್ಲೋ ಚಾನಲ್ ಅಲ್ಲೋ ಬರೋ ನೀರಲ್ಲ. ಹಂಗಾಗಿ ಆ ಟ್ಯಾಂಕ್ ಅಲ್ಲಿ ಇರೋದನ್ನ ಎಷ್ಟು ಸಾಧ್ಯ ಆಗುತ್ತೋ ಅವರು ಪೆಟ್ರೋಲ್ ಬಂಕ್ ಅವರು ಹಾಕಿದ್ದಾರೆ. ಅದ್ರದ್ದು ರೀಫಿಲ್ ಮಾಡ್ಲಿಕ್ಕೆ ಮೊದಲು ಟೈಮ್ ರೆಸ್ಟ್ರಿಕ್ಷನ್ ಇತ್ತು. ಇದು ನಮ್ಮ ಹುಬ್ಳಿ ಧಾರವಾಡ ಅವಳಿ ನಗರ ಏನಿದೆ ಪೀಕ್ ಅವರ್ಸ್ ಅಲ್ಲಿ ಪೆಟ್ರೋಲ್ ಡೀಸೆಲ್ ಟ್ಯಾಂಕರ್ಸ್ ಓಡಾಡೋದ್ರಿಂದ ಒಂದು ಟ್ರಾಫಿಕ್ ಕಂಜೆಷನ್ ಆಗುತ್ತೆ, ಮತ್ತೆ ಅಪಘಾತಗಳಾಗೋ ಸಾಧ್ಯತೆ ಇರುತ್ತೆ. ಮತ್ತೆ ಇನ್ಫ್ಲೇಮೇಬಲ್ ಮೆಟೀರಿಯಲ್ ನ ಕ್ಯಾರಿ ಮಾಡುವಂತ ವೆಹಿಕಲ್ಸ್ ಪೀಕ್ ಅವರ್ಸ್ ಅಲ್ಲಿ ಓಡಾಡೋದ್ರಿಂದ ಏನಾದ್ರು ಅಪಘಾತ ಆಗ್ಬೋದು, ಅವಘಡ ಆಗ್ಬೋದು ಅನ್ನೋದ್ರ ಹಿನ್ನೆಲೆಯಲ್ಲಿ ಬೆಳಗ್ಗೆ 8ರಿಂದ 12 ಮತ್ತು ಸಂಜೆ 4ರಿಂದ 8 ಈ ಪೀಕ್ ಅವರ್ಸ್ ಏನಿದೆ ಪೀಕ್ ಅವರ್ಸ್ ಅಲ್ಲಿ ನಾವು ಈ ವೆಹಿಕಲ್ಸ್ ಮೂವ್ಮೆಂಟ್ ರೆಸ್ಟ್ರಿಕ್ಷನ್ ಮಾಡಿದ್ವಿ. ಈ ಒಂದು ಗೊಂದಲ ಪರಿಹಾರ ಆಗೋವರೆಗೂ ಅದನ್ನ ಆ ಒಂದು ಆದೇಶವನ್ನ ರಿಲ್ಯಾಕ್ಸ್ ಮಾಡಿದ್ದೇವೆ, ತೆರವುಗೊಳಿಸಿದ್ದೇವೆ. ಹಂಗಾಗಿ ಮುಂದೆ ಅವಶ್ಯಕತೆ ನೋಡ್ಕೊಂಡು ಮತ್ತೆ ಆದೇಶ ಅಗತ್ಯ ಬಿದ್ದರೆ ಮಾಡ್ತೀವಿ. ಸದ್ಯಕ್ಕೆ ಆ ಆದೇಶವನ್ನ ತೆರವು ಮಾಡಿಸಿದ್ದೇವೆ. ಹಂಗಾಗಿ 24/7 ಈ ವಾಹನಗಳು ಓಡಾಡ್ಲಿಕ್ಕೆ ಅವಕಾಶ ಇರುತ್ತೆ. ಯಾರೂ ಆತಂಕ ಪಡಬಾರ್ದು. ಯಾರು
ಈ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಯನ್ನು ಹಬ್ಸುವಂಥವ್ರಿಗೆ ಅಂಥವ್ರನ್ನ ಇಗ್ನೋರ್ ಮಾಡಿ. ನಮ್ದೇನು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ಸ್ ಅಲ್ಲಿದೆ, ಅವರು ಕ್ರಮ ತಗೊಳ್ಲಿಕ್ಕೆ ಈಗಾಗಲೇ ಕೆಲವಷ್ಟು ಪ್ರೊಫೈಲ್ಗಳನ್ನ ಐಡೆಂಟಿಫೈ ಮಾಡಿದ್ದೀವಿ. ಅವ್ರ ಮೇಲೆ ಕಾನೂನು ಕ್ರಮ ಏನಿದೆ ಅದನ್ನು ತಗೋತೀವಿ. ಅದ್ರ ಜೊತೆಗೆ ಸಾರ್ವಜನಿಕರು, ನಾನು ಆ್ಯಸ್ ಎ ಪೊಲೀಸ್ ಕಮಿಷನರ್, ನಮ್ಮ DCP ಅವರು ಹೇಳಿದರು, ಅದೇ ರೀತಿ IOC HPCL ಅವರು ಹೇಳಿದರು, ಆಮೇಲೆ ನಮ್ಮ ಪೆಟ್ರೋಲ್ ಬಂಕ್ ಅಸೋಸಿಯೇಷನ್ ಅಧ್ಯಕ್ಷರು ಹೇಳಿದರು, DC ಮೇಡಮ್ ಅವರು ಕೂಡ ಇದ್ರ ಬಗ್ಗೆ ವಿವರಣೆಯನ್ನ ಮತ್ತೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಇಷ್ಟಾಗಿ ಇನ್ಯಾವುದೂ ಒಂದು ಅಥೆಂಟಿಕ್ ಸೋರ್ಸು ಸಾರ್ವಜನಿಕರಿಗೆ ಇದು ಹೊರತುಪಡಿಸಿ ಬೇರೆ ಯಾವುದೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಫೇಸ್ಲೆಸ್ ಅಥವಾ ಐಡೆಂಟಿಟಿ ಲೆಸ್ ಸೋಷಿಯಲ್ ಮೀಡಿಯಾ ಮೆಸೇಜ್ಗಳಿಗೆ, ವಿಡಿಯೋಗಳಿಗೆ, ಆಡಿಯೋಗಳಿಗೆ ಯಾವುದೇ ಕಾರಣಕ್ಕೂ ಕಿವಿಗೊಡಬೇಡಿ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಆ ಥರ ಏನಾದರೂ ಸಂದರ್ಭಗಳು ಎದುರಾದಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತ ಸರ್ಕಾರದ ಕಡೆಯಿಂದಲೇ ನಿಮಗೆ ಸಾರ್ವಜನಿಕರಿಗೆ ಸೂಚನೆಗಳು ಯಾವಾಗಲೂ ಕೊಡ್ತಾ ಬಂದಿದ್ದಾರೆ. ಆ ಥರ ಕೊಡಲಾಗುತ್ತೆ. ಹಂಗಾಗಿ ಅಧಿಕೃತ ಅಲ್ಲದೇ ಇರುವಂಥ ಯಾವ ಒಂದು ಸುದ್ದಿಗಳಿಗೂ ಕೂಡ ಕಿವಿಗೊಡಬೇಡಿ ಅಂತ ನಾನು ಮನವಿ ಮಾಡ್ತೀನಿ. ಪಬ್ಲಿಕ್ ಪೆಟ್ರೋಲ್ ಡೀಸೆಲ್ ಸಿಗುವುದಿಲ್ಲ ಅಂತೇಳಿ ಆತಂಕ ಒಳಗಾಗಿ ಸಾಕಷ್ಟು ಜನ ನಿನ್ನೆ ಪೆಟ್ರೋಲ್ ಬಂಕ್ಗಳಲ್ಲಿ ಬಂದು 100 ರೂಪಾಯಿ ತುಂಬಿದವರು 500 ರೂಪಾಯಿ ತುಂಬುವುದು, ಟ್ಯಾಂಕ್ ಅಲ್ಲಿದ್ರು ಟ್ಯಾಂಕ್ ಭರಣ ಮಾಡುವುದು, ಹೀಗಾಗಿ ಆತಂಕ ಉಂಟಾಗಿದೆ. ಯಾವುದೋ ಗ್ರಾಹಕರು ಯಾವುದೇ ರೀತಿಯಿಂದ ಆತಂಕ ಪಡಬಾರ್ದು. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, BPC, HPC ಕಂಪನಿಯಲ್ಲಿ ಸಾಕಷ್ಟು ಶೇಖರಣೆ ಇದೆ. ಸುಮಾರು 70 ರಿಂದ 80 ದಿವಸ ಒಳಗೆ ಆಗುವಷ್ಟು ನಿಮ್ಗೆ ಗ್ರಾಹಕರ ಕೈಲಿ ಸಿಗ್ತದೆ. ಗ್ರಾಹಕರು ಯಾವುದೇ ಆತಂಕಕ್ಕೆ ಒಳಗಾಗಬಾರ್ದು. ನಿಮ್ಗೆ ಬೇಕಾದ ಪೆಟ್ರೋಲ್ ಡೀಸೆಲ್ ಸಿಗ್ತದೆ. ಈ ಸ್ಥಾನದಲ್ಲಿ ಹೇಳಬಯಸ್ತೇನೆ ಸರ್. ಈಗ 2 ದಿವಸದಿಂದ ಮಳೆ ಆಗಿರುತ್ತದೆ. ರೈತರಿಗೆ ಅಲ್ಲಿ ಸಾಗುವಳಿ ಮಾಡಲು ಬೇಕಾಗ್ತದೆ. ಅವರು ಅಲ್ಲಿ ಟ್ರ್ಯಾಕ್ಟರ್ ಸಣ್ಣ ಗಾಡಿ ಎಲ್ಲ ನಿಲ್ಸಿರ್ತಾರೆ. ಯಾಕಂದ್ರೆ ಈಗ ಸಾಗುವಳಿ ಮಾಡಬೇಕಾದ್ರೆ ಪೂರಾ ಹೊಲ ಎಲ್ಲ ಕ್ಲೀನ್ ಮಾಡ್ಬೇಕಾಗ್ತದೆ. ಅದಕ್ಕೆ ಅವ್ರು ತೊಳ್ತಾ ಇದ್ದಾರೆ. ಬೇರೆ ಯಾವ್ದು ತೊಂದರೆ ಇಲ್ಲ. ಯಾರು ಸಾಕಷ್ಟು ಶೇಖರಣೆ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೋ ಪ್ರಾಣ ಹಾನಿ ಆಗಬಾರ್ದು. ಸಾರ್ವಜನಿಕರು ಇದಕ್ಕೆ ಗಮನ ಕೊಡಬೇಕು. ನಿಮ್ಗೆ ಬೇಕಾದ 24 ತಾಸು ಸಿಗ್ತದೆ. ಶಾಂತರಾಜ್ ಪೋಲ್, ಪೆಟ್ರೋಲ್ ಬಂಕ್ ಮಾಲೀಕ, ಅಧ್ಯಕ್ಷ.